ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸ್ಮೈಲ್ ಪ್ಲೇಸ್ ವಿತ್ ರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಬೆಳಿಗ್ಗೆ ಇವತ್ತಿನ ದಿನವನ್ನು ಬಿಸಿ ನೀರಿನೊಂದಿಗೆ ಪ್ರಾರಂಭಿಸಿದೆ. ಮೊದಲು ಎದ್ದ ಕೂಡಲೇ ಬಾಟ್ಲಿಗೆಲ್ಲ ಬಿಸಿ ನೀರು ತುಂಬಿಸಿ ಕುಡಿಯುವಂಥದ್ದು ಅಭ್ಯಾಸ. ಫ್ರೆಶ್ ಆದಮೇಲೆ ನೀರು ಕುಡಿದೆ. ನಿನ್ನೆ ಅತ್ತೆ ಅವಡೆಯನ್ನು ನೆನೆ ಹಾಕಿದ್ರು, ಇವತ್ತು ಅವರಿಗೆ ಗಶಿ ಮಾಡಲಿಕ್ಕೆ ಉಂಟಂತೆ. ಅದೇ ರೀತಿಯಾಗಿ ನಾನು ಹೆಸರು ಹಾಕಿದ್ದೇನೆ ಇಲ್ಲಿ ರೊಟ್ಟಿ ಮಾಡಲಿಕ್ಕೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರೊಟ್ಟಿ ರೆಸಿಪಿ ಕೇಳಿದರು, ಸೊ ಅದಕ್ಕಾಗಿ ಇದು ಅಲಸಂಡೆ ಒಟ್ಟಿಗೆ ಹಾಕಲಿಕ್ಕೆ ಕೆಸುವಿನ ಗಡ್ಡೆ ಇದರದೊಂದು ಗಶಿ ಮಾಡ್ತಿದ್ದೇವೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನೀವು ನೋಡ್ಬೋದು. ಎರಡೆರಡು ರೆಸಿಪಿ ಉಂಟು, ಅದೇ ರೀತಿಯಾಗಿ ಕೆಲವೆಲ್ಲ ಇನ್ಫಾರ್ಮೇಷನ್ ಉಂಟು. ಟೈಮ್ ಒಂದು ಅರೌಂಡ್ 7:30 ಆಗಿದೆ. ನಾವು ಫ್ರೆಶ್ ಆಗಿ ಬೆಳಿಗ್ಗೆ ಜಿಮ್ಮಿಗೆ ರೆಡಿ ಆಗ್ತಿದ್ವಿ. ಸೊ ಇಲ್ಲಿಂದ ನಾವೀಗ ಜಿಮ್ಮಿಗೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ಒಂದು ಅರೌಂಡ್ 7:30ಗೆ ಸೂರ್ಯನ ಕಿರಣ ಬಹಳ ಜೋರಾಗಿತ್ತು, ಅಂದರೆ ಬಿಸಿಲು ಜಾಸ್ತಿ ಇತ್ತು. ಯಾವಾಗಲೂ ಈ ಬಿಸಿಲು ಅರೌಂಡ್ ಒಂದು 10 ಗಂಟೆ ನಂತರ 12 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುವಾಗ ಇರುವಂಥ ಬಿಸಿಲು 7ವರೆಗೆ ತುಂಬ ಎಫೆಕ್ಟಿವ್ ಆಗಿತ್ತಂತೇಳಿ. ಸೂರ್ಯನ ತಾಪ ಜಾಸ್ತಿ ಇತ್ತು. ಸೊ ಅದನ್ನೇ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಯಾವಾಗಲೂ ಬೆಳಿಗ್ಗೆ ಬ್ಲಾಸ್ಟರ್ 5 ಗಂಟೆಗೆಲ್ಲ ಇದ್ದವರಿಗೆ ಕ್ಲಾಸಸ್ ಇರ್ತದೆ, ಹೋಗಿ ಆಗ್ತದೆ. ಸೊ ಅದೆಲ್ಲ ವಾರ್ಮ್ ಅಪ್ ಆಗಿ ಮತ್ತೆ ಅವ್ರು ಎಕ್ಸಸೈಸ್ ಮಾಡೋದು. ಇವತ್ತು ಅವರಿಗೆ ಮಕ್ಕಳ ಸಹ ಕ್ಲಾಸ್ ಇಲ್ಲ, ಮತ್ತು ಸ್ವಲ್ಪ ಫ್ರೀ ಆಗಿದ್ರು, ಹಾಗಾಗಿ ಡೈರೆಕ್ಟ್ ನಾವೇ ವರ್ಕೌಟಿಗೆ ಬಂದದ್ದು. ಈಗ ಒಂದು 30 ಮಿನಿಟ್ಸ್ ಆದರೆ ಸ್ವಲ್ಪ ವಾರ್ಮ್ ಅಪ್ಗೋಸ್ಕರ ವಾಕ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಸ್ಟೇಡಿಯಮಲ್ಲಿ ಸುಂದರವಾದಂಥ ಗಿಡ ನಟ್ಟು ಆಚೆ ಈಚೆ ಕದ್ದ ಹೂ ದೇವರಿಗೆ ಏತಕ್ಕೆ ಕರೆಕ್ಟ್ ಹಸಿರು ಇಲ್ಲಿ ಸ್ವಲ್ಪ ಒಳ್ಳೆ ಗ್ರೀನರಿ ಉಂಟು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋದು, ಈಗ ಮತ್ತೆ ಎಕ್ಸಸೈಸ್. ಆಲ್ಮೋಸ್ಟ್ 30 ಮಿನಿಟ್ಸ್ವರೆಗೆ ಆಯಿತು ವಾಕಿಂಗ್. ಬ್ಲಾಸ್ಟರ್ಗೆ ಒಂದು ಅವರ ಫ್ರೆಂಡ್ ಸಿಕ್ಕಿದ್ರೆ ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಗ್ರೌಂಡು, ಸ್ಟೇಡಿಯಂ, ಒಂದು ಮಿನಿ ಗಾರ್ಡನ್ ಆಗಿ ಕೆಳಗೆ ಇಲ್ಲಿ ಬ್ಲಾಸ್ಟರ್ದು ಎಕ್ಸಸೈಸ್ ಎಲ್ಲ ಆಗಿ ಇದು ಸ್ಟ್ರೆಚಿಂಗ್ ಮಾಡಿದವರು. ಅವರಿಗೆ ಮೊಬಿಲಿಟಿ, ವಾರ್ಮ್ ಅಪ್, ಸ್ಟ್ರೆಚಿಂಗ್ ಇದೆಲ್ಲ ನೀಟ್ ಇರಬೇಕು. ಅವರು ಹೇಳೋದು ವೇಟ್ಸ್ ಅದು ಮಾಡಬೇಕು, ಅದಲ್ಲ ಅಂತೇಳಲ್ಲ, ಬಟ್ ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮದು ಜಾಯಿಂಟ್ಸ್ ಎಲ್ಲ ನೀಟ್ ಇರಬೇಕಲ್ಲ. ಸೊ ಖಾಲಿ ಹೋಗಿ ವೆಯ್ಟ್ಸ್ ಮಾಡೋದು ಅದು ರೈಟ್ ಥಿಂಗ್ ಅಲ್ಲ. ಮೊಬಿಲಿಟಿ ಮಾಡಬೇಕು ಹೇಳೋದು ಅವ್ರು ಯಾವಾಗಲೂ ಹೇಳ್ತಾರೆ. ನಾನೆನಿಸೋದು ಮೊಬಿಲಿಟಿ ಈಸಿ ಅಲ್ಲ ಅಂತೇಳಿ. ಒಂದು ಸತಿ ಮಾಡಿದೆ ಅವರೊಟ್ಟಿಗೆ, ಕಣ್ಣಲ್ಲಿ ನೀರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟು ಅದು ನೋಡಲಿಕ್ಕೆ ಸಿಂಪಲ್ ಆದರೆ ಸಹ ಅದು ಅಷ್ಟು ಸೂಕ್ಷ್ಮ ಉಂಟದು. ಅದರಿಂದ ಎಷ್ಟು ನಮ್ಮದು ಜಾಯಿಂಟ್ಸ್, ಬಾಡಿದೆಲ್ಲ ಪಾರ್ಟ್ಸಿಗೆ ಎಷ್ಟು ಕರೆಕ್ಷನ್ ಸಿಗ್ತದೆ ಹೇಳಿದರೆ ಅದು ನೆಕ್ಸ್ಟ್ ಲೆವೆಲ್ ಕರೆಕ್ಷನ್. ಟೈರ್, ಒಂದು ಗಾಡಿನ ಟೈರ್ ತೆಗೆಯುವುದಾಗಿರ್ಬೋದು, ಅಥವಾ ಟೈರಲ್ಲಿ ಎಂತ ಹೇಳೋದು ಡಿಸ್ಕ್ ಪ್ಲೇಟ್ ಆಗಿರ್ಬೋದು, ಏನು ಸೇರ್ಬೋದು. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಅದನ್ನು ತೆಗಿಲಿಕ್ಕೆ ಈಸಿ, ಬಟ್ ಹಾಕಲಿಕ್ಕೆ ಸಹ ಟಫ್ ಉಂಟು ಸ್ವಲ್ಪ. ಅಂದರೆ ಯಾಕೆ ಅಂದರೆ ಸ್ಕ್ರೂಸ್ ನಟ್ಸ್ ಉಂಟಲ್ಲ, ಅದು ಬ್ಯಾಲೆನ್ಸ್ ಮಾಡಿ ಇಡೋದುಂಟಲ್ಲ. ಸೊ ಹಾಗೆಯೇ ವರ್ಕೌಟ್ ಮಾಡೋದು ಆ್ಯಕ್ಚುಲಿ ಈಸಿ, ಬಟ್ ಜಾಯಿಂಟ್ಸ್ ವರ್ಕ್ ಮಾಡೋದುಂಟಲ್ಲ ಅದು ತುಂಬ ಮ್ಯಾಟ್ರ್ ಆಗ್ತದೆ. ಯಾಕಂದರೆ ಅದಕ್ಕೆ ಅಷ್ಟು ಫೋಕಸ್ ಕೂಡ ಮಾಡಬೇಕಾಗ್ತದೆ. ಈಗ ಕೆಲವೊಮ್ಮೆ ಹೇಳಿ ದೊಡ್ಡ ಮೆಷಿನ್ಸ್ ಆ ಪಾಯಿಂಟಲ್ಲಿ ಆ ಸ್ಕ್ರೂವನ್ನು ಕರೆಕ್ಟಾಗಿ ಪಾಯಿಂಟಲ್ಲಿ ಫಿಕ್ಸ್ ಮಾಡಲಿಕ್ಕುಂಟಲ್ಲ, ತುಂಬ ಟೈಮ್ ತೆಗಿತದೆ ಕೆಲವು ಪಾಯಿಂಟಲ್ಲಿ. ಕರೆಕ್ಟ್. ಸೊ ಅಂಥದ್ದನ್ನೆಲ್ಲ ನಾನು ಜಾಸ್ತಿ ಲೈಕ್ ಮಾಡ್ತೀನಿ. ಆ ಜಾಯಿಂಟ್ ಯಾಕೆ ಇಲ್ಲಿ ಮಸಲ್ ಮಾತ್ರ ವರ್ಕ್ ಮಾಡೋದು, ಜಾಯಿಂಟ್ಸ್ಗೆ ಯಾಕೆ ನಾವು ವರ್ಕ್ ಮಾಡೋದು, ನಮ್ಮ ಸ್ಕ್ರೂಸ್ ನಡೆಸಿದ್ದಾರೆ. ಹಾಗೆ ನಮ್ದು ಇವತ್ತಿದ್ದು ವರ್ಕೌಟ್ ಎಲ್ಲ ಮುಗಿಸಿ ನಾನು ಮತ್ತು ಬ್ಲಾಸ್ಟರ್ ಸ್ವಲ್ಪ ಇಲ್ಲಿ ಈಗ ರೆಸ್ಟ್ ಮಾಡಿ ಇನ್ನು ಹೋಗುದು. ಇವತ್ತು ವೆಡ್ನೆಸ್ಡೇ ಅಲ್ವಾ, ಒಂದು ಮೋರಿಗೆ ಹೋಗ್ಲಿಕ್ಕೆ ಉಂಟು. ಕಿವಿ ಸಿಗ್ತದೆ ಅಲ್ಲಿ ಕಡಿಮೆಗೆ. ಬಾಕಿ ದಿನ ಎಲ್ಲ 60, 70 ಎಷ್ಟು ವಾಟರ್ ರೇಟ್ ಇರ್ತದೆ. ಸೊ ಇವತ್ತು ಎಷ್ಟು ರೇಟ್ ಅಂತ ನೋಡುವ. 35 ಸಿಗ್ತದೆ, 25 ಸಿಕ್ಕಿದ್ದು ಉಂಟು. ನನಗೆ ನೆನಪುಂಟು, ಒಮ್ಮೆ 18 ರೂಪಾಯಿಗೆ ಸಹ ತಂದ. 18 ರೂಪಾಯಿಗೆ ತಂದಿದ್ದೇನೆ ನಾನು ಸಹ ಮುಂಚೆ. ಹಾಗೆ ಸೊ ನೋಡುದು, ಮೋರಿಗೆ ಹೋಗಿ ಮತ್ತೆ ಮನೆಗೆ ಹೋಗುದು. ಆಡ್ತಾ ಇದ್ದಾರೆ ಎಲ್ಲರೂ ಸಹ ನೋಡ್ಬೋದು. ಇಲ್ಲಿ ಮೇಲೆ ಗ್ಯಾಲರಿ, ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು
ಬ್ಲಾಸ್ಟರಿಗೆ ಇದೆಂತ ಬೈಸೆಪ್ಸ್ ತೋರಿಸಿದಂದ್ರೆ ಅವರಿಗೆ ಭಯಂಕರ ಖುಷಿ. ಅವರಿಗೆ ತೋರಿಸಿ 2 ಕೈ. ಇಲ್ಲ ಈಗ ಉಂಟು ಸೊ ತೋರಿಸುದು ಅಷ್ಟೇ. ಕೆಲವರು ಹಣವನ್ನು ತೋರಿಸ್ತಾರೆ, ಕೆಲವರು ಗಾಡಿಯನ್ನು ತೋರಿಸ್ತಾರೆ, ಕೆಲವರು ಜ್ಯುವೆಲ್ಸ್ ಅಂತ. ನನ್ನ ಜ್ಯುವೆಲ್ಸ್ ನನ್ನ ಇದೆ ನನ್ನ ಬಾಡಿ, ಬಿಕಾಸ್ ನಾನು ಅಷ್ಟು ಸ್ಪೆಂಡ್ ಮಾಡಿದ್ದೀನಿ. ಲೆಕ್ಕ ಆಗ್ಲಿಕ್ಕೆ ಹೋಗಿದ್ರೆ ಎಷ್ಟೋ ಲಕ್ಷಗಟ್ಟಲೆ ಆಗಿದೆ. ಅಂದ್ರೆ ಅಷ್ಟು ಫುಡ್ಗೆ ಎಕ್ಸ್ಪೆನ್ಸಿವ್, ಒಳ್ಳೊಳ್ಳೆ ಫುಡ್. ಬಾಡಿ ಬಿಲ್ಡಿಂಗ್ ಟೈಮಲ್ಲಿ ತುಂಬ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಬಾಡಿ ಬಿಲ್ಡಿಂಗಲ್ಲೇ ಒಂದು 15 ಲಕ್ಷ ನನಗೆ ಅಟ್ಲೀಸ್ಟ್ ಕಮ್ಮಿಯಲ್ಲಿ ಅಂದರೆ ಕಮ್ಮಿ ಹುಡಿ ಮಾಡಿದ್ದೀನಿ ನಾನು. ಇನ್ನು ಸಹ ನೆಕ್ಸ್ಟ್ ಈಗ ಬ್ಲಾಸ್ಟರಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಉಂಟು. ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಮಾಸ್ಟರ್ಸ್ಗೆ. ಅವರು ಇದು ಹೆಲ್ದಿ ವರ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡಿ. ಸೊ ಆಗ್ತದೆ, ಪ್ರಿಪರೇಷನ್ ಆಗ್ತದೆ. ಅದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಆಗಬೇಕು ಆಗಬೇಕು. ಆದರೆ ಟೈಮ್ ಜಿಮ್ಮಲ್ಲಿ ಸಿಗ್ತಲ್ಲ. ಇದು ಆ್ಯಕ್ಚುಲಿ ಇದು ಗೌರ್ಮೆಂಟ್ ಜಿಮ್. ಇಲ್ಲಿ ಸ್ವಲ್ಪ ಕೆಲವೆಲ್ಲ ರಿಸ್ಟ್ರಿಕ್ಷನ್ ಉಂಟು. ಇಷ್ಟೇ ಟೈಮ್ಗೆ ಬಂದ್ ಮಾಡಬೇಕು, ಮತ್ತು ಡೇ ಹಗಲಿಡೀ ಇರುವುದಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಮತ್ತು ಸಂಜೆಗೆ ಮಾತ್ರ ಇರೋದು. ಅದರ ನಡುವಲ್ಲಿ ಅವರಿಗೆ ಕ್ಲೈಂಟ್ ಅನ್ಸ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ವರ್ಕೌಟಿಗೆ ಅವರದ್ದು ವರ್ಕೌಟ್ ಅವರಿಗೆ ನೆಮ್ಮದಿ ಸಿಕ್ಕೋದು 3+ ಅವರ್ ಮಾಡಿದರೆ ಮಾತ್ರ. ಅವರಿಗೆ ಟಯರ್ಡೇ ಆಗೋದಿಲ್ಲ. ರೀಸೆಂಟ್ ಆಫ್ಟರ್ ಒಂದು 2 ಮಂತ್ಸ್ ನಂತರ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ಒಂದು ಫಸ್ಟ್ 2 ಮ್ಯಾಚ್ ಸೋತು ಹೋಗಿ ಇದೆಲ್ಲ ಆಗಿದೆ, ಬಟ್ ನನ್ನ ಬಾಡಿ ರೆಡಿ ಆಗಿಲ್ಲ. ಆಫ್ಟರ್ 3rd, 4th, 5th ಮ್ಯಾಚ್ ಆಗಬೇಕಂದ್ರೆ ನಂದು ಎಂಥ ಸ್ಟ್ಯಾಮಿನ ಆಗಿರ್ಬೋದು, ನನಗೆ ಹಾಕುವ ಬೌಲಿಂಗ್ ಅಕ್ಯುರೇಸಿ ಆಗ್ಬೋದು, ಬ್ಯಾಟಿಂಗ್ ಅದು ಸ್ವಲ್ಪ ಜಾಸ್ತಿ ಆಗೋದು. ಉಳಿದವ್ರು ಎನರ್ಜಿ ಡೌನ್ ಆಗ್ತದೆ. ನನಗೆ ನಾನು ಹೇಗೆ ಏನಂದರೆ ನಾನು ಎನರ್ಜಿ ವರ್ಕೌಟ್ ಮಾಡಿದಷ್ಟು ಜಾಸ್ತಿ ಆಗೋದು. ಅವರು ನನಗೆ ಈಗ 1.5 hours ಮಾಡಿ ನನಗೆ ಆ್ಯಕ್ಚುಲಿ ಇದೆಂತ ಇಲ್ಲ. ನನಗೆ ಆ್ಯಕ್ಚುಲಿ ಬ್ಲಾಸ್ಟರನ್ನು ಟ್ಯಾಲಿ ಮಾಡಲಿಕ್ಕೆ 1% ಸಹ ಆಗೋದಿಲ್ಲ. ಯಾಕೆ ಹೇಳಿದರೆ ಅವರಿಗೆ 3 ಅವರ್ ಕಂಟಿನ್ಯೂ ವಾಕ್ ಮಾಡಿದರೆ ಸಾಕಾದರೆ ನನಗೆ ಒಂದು 1 ಅವರಲ್ಲಿ ಸಾಕಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರಿಗೆ 3 ಅವರ್ ಮಾಡಿದರೆ ಸಹ ಇನ್ನೊಂದು ಗಂಟೆ ಹೋಗುವನ ಕೇಳಿದರೆ ಹೋಗು ಹೇಳ್ತಾರೆ, ಆ ಲೆವೆಲ್. ಮತ್ತು ಅವರದ್ದು ವರ್ಕೌಟ್ ಸಹ ಹಾಗೇನೆ ತುಂಬ ಹಾರ್ಡ್ ಇರ್ತದೆ. ಆ್ಯಕ್ಚುಲಿ ಇವತ್ತು ಎಂತ ಇಲ್ಲ, ಶೋಲ್ಡರ್ ಲೆಗ್ಸ್ ಎಲ್ಲ ಮಾಡುವಾಗ ನನಗೆ ಬಿಲ್ಕುಲ್ ಆಗೋದೇ ಇಲ್ಲ ಅವರೊಟ್ಟಿಗೆ ಮಾಡಲಿಕ್ಕೆ. ಅಷ್ಟು ಇಂಟ್ರೆಸ್ಟಿಂಗ್ ಇರ್ತದೆ. ನೆಕ್ಸ್ಟ್ ಲೆಗ್ಸ್ ಇರುವಾಗ ಖಂಡಿತ ನಾನು ಲೈವ್ ಸಹ ಹಾಕ್ತೇನೆ, ಈಗ ನೋಡಿ ನೀವು. ಮತ್ತು ನಮಗೆ ಅದೇ ಎಲ್ಲ ಮಾಡಬೇಕು ಹೇಳಿ ಆಸೆ, ಆದರೆ ಟೈಮ್ ಸಾಕಾಗೋದಿಲ್ಲ. 1-1.5 ಗಂಟೆ ಇಂಟ್ರೆಸ್ಟ್ ಅಂದರೆ ನಾನು ಫಸ್ಟು ನನ್ನ ಸ್ಪೋರ್ಟ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಸೊ ಇದು ನನ್ನ ಮನೆ ಇದ್ದ ಹಾಗೆ, ಉಳಿದವ್ರು ಹಾಗೆ ಎಣಿಸ್ತಾರೆ ಗೊತ್ತಿಲ್ಲ. ನನಗೆ ಇದು ನನ್ನ ಸೆಕೆಂಡ್ ಹೋಮ್ ಇದ್ದ ಹಾಗೆ. ಅವರಿಗೆ ಲೈಕ್ ಇಲ್ಲಿ ಬರೋದು ಕೊಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಟೈಮ್ ಬೇಕಾದಷ್ಟು ಎಷ್ಟು ಗಂಟೆ ವರ್ಕೌಟ್ ಮಾಡಂತ ಹೇಳಿದರೆ ಸಹ ಮಾಡುದು ನಾನು. ಸೊ ನನಗೆ ಏನು ಪ್ರಾಬ್ಲಮ್. ನನಗೆ ನೆನಪುಂಟು ಕಾಂಪಿಟೇಷನ್ ಟೈಮೆಲ್ಲ, ಎಸ್ಪೆಷಲಿ 2015 10 ಗಂಟೆ ನೈಟ್ ಬಂದು ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ. ಆಗೆಲ್ಲ ಹೋಯ್ತು ಅಂದರೆ ಕಾಂಪಿಟೇಷನ್ ಪ್ರಿಪೇರ್ ಆಗ್ತಿದ್ರಲ್ಲ, ಆಗ್ತಾ ಇದ್ದೆ. ಅದು ಸ್ವಲ್ಪ ಪರ್ಮಿಷನ್ ಕೇಳಿದ್ದೆ. ಸೊ 10 ಗಂಟೆ ಬರೋದು, 10-10:30ಗೆ 10:30 ಬರೋದು, 10:30 ತನಕ ವರ್ಕೌಟ್ ಮಾಡೋದು. ಮತ್ತು 10:30ಯಿಂದ ಗ್ರೌಂಡಿಗೆ ಹೋಗಿ ಒಬ್ಬನೇ ಜಾಬ್ ಮಾಡೋದು, ರಾತ್ರಿ ಮೆಲ್ಲ ಮೊಬೈಲ್ ಟಾರ್ಚ್ ಇಟ್ಕೊಂಡು. ಸೊ ಹಾಗೆಲ್ಲ ಎಂತೆಲ್ಲ ಮಾಡಿದ್ದು. ಅಂದರೆ ಅಷ್ಟು ಇಂಟ್ರೆಸ್ಟ್ ಬ್ಲಾಸ್ಟರ್ ಮಾಡುವವರೇ. ಯಾಕೆ ಹೇಳಿದರೆ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಈಗ ಬೇಕು ನನಗೆ. ಸೊ ನಾವಿನ್ನು ಹೊರಡುದು, ಇಲ್ಲಿಂದ ಹೋಗುದು, ಮೋರಿಗೆ ಹೋಗುವ, ನೋಡುವ ಮೋರಲ್ಲಿ ಎಂತೆಲ್ಲ ಸಿಗ್ತದಂತ. ನಾವು ಮೋರಿಗೆ ಬಂದೆವು, ನೋಡುವ ಎಂತ ಉಂಟಂತ, ಕಿವೀಸ್ ಎಲ್ಲ ಉಂಟಂತ ನೋಡ್ಬೇಕೀಗ. $39 ಪೀಸ್ ಕಾಂಡ ಓಂಡಂತ ಮೂಲೆ ಉಂಡು, ಈತೆ ಉಪ್ಪುಂಡು ಖಾಲಿ ಆದ 39 ಆಗ್ತದೆ. ಓ 59 ಅವಳ ಮತ್ತೆ ಪದ್ದೆಂಗಿದ ರೊಟ್ಟಿಗೆ ಹಾಕಲಿಕ್ಕೆ ಒಂದು ರಟ್ಟು ಬೋಡ ಈರುಳ್ಳಿ ಉಂಟು, ಈರುಳ್ಳಿ ಫ್ರೆಶ್ ಫ್ರೆಶ್ ದಪ್ಪ ದಪ್ಪ ಇತ್ತು. ಚೂರು ಮಲ್ಲ ಉಂಟದ ಸ್ಪ್ರಿಂಗ್ ಆನಿಯನ್ ಬರೀ ಹಿಂಗೆ ಡೇಟ್ಸ್ ನೋಡಿ ಪ್ಲಾಸ್ಟರ್ ಇನ್ನೊಂದು ಡೇಟ್ಸ್ ಬೋಡ ಮೂರು ಸಬ್ಕೋಲಿ ಇಜ್ಜಿಗೆ ಕೇನಾಗ ಇಜ್ಜಿನ ಬಂಡೇರು ಉಪ್ಪುಂಡು
ಏನು ಈಜಿಗೆ ಅದು ಹೆಂಗೆ ಏನು ಜಿಜ್ಜಿಂದು ಮಕ್ಳು ಇಜ್ಜಿ ಬಂಡಲ್ಲ ಹಾಂ ಆ್ಯಕ್ಚುಲಿ ಸೊ ಚಾ ಇವತ್ತಿದ್ದು ಬೆಚ್ಚಂಡ ಕಷಾಯ ಚಾ ನನಗೆ ಕಪ್ಪಲ್ಲಿ ದುಪ್ಪಾಡಿನಿ ಬಕ್ಕ ರೋಲ್ ಮಾಡ್ತಾರೆ ಬ್ಯಾಕ್ ಒಂದು ಸ್ಟ್ರೆಚ್ ಮಾಡ್ತಾರೆ ಮೂಲೆ ಡೀಪ್ ಆ್ಯಂಡ್ ಸೈಡ್ ಸೊ ಪದಿಂಗಿ ರೊಟ್ಟಿ ಮಾಡಲಿಕ್ಕೆ ಮುಂಚಿನ ದಿನ ಹೆಸರನ್ನು ನೆನೆಸಿಡಬೇಕು. ಕಡಿಯುವಾಗ ಒಂದು ತುಂಡು ಶುಂಠಿ ಮತ್ತು ಒಂದು ಕಾಯಿ ಮೆಣಸು, ಇದು ಮತ್ತೆ ಕಟ್ ಮಾಡಿ ಹಾಕ್ಕೊಳ್ಳಿಕ್ಕೆ ಒಂದು ಕಾಯಿ ಮೆಣಸನ್ನು ಹಾಕ್ಕೊಂಡು ತರಿಯಾಗಿ ಇದನ್ನು ಕಡ್ಕೊಳ್ಬೇಕು. ಫ್ರೈ ಆಗಬೇಕು. ಒಂದು ಸ್ವಲ್ಪ ಇಂಗು, ನೆಕ್ ಇಂಗು ಬಾರ್ದು ಉಪ್ಪನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಬೇಕು. ರುಬ್ಬಿ ಆಯ್ತಿದ್ದು ಆನಿಯನ್ದು ಬದಲಿಗೆ ಇವತ್ತು ಸ್ಪ್ರಿಂಗ್ ಆನಿಯನ್ ಹಾಕೋದು, ಮತ್ತೊಂದು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡ್ಕೊಳ್ಳುವ. ನೀವು ಸ್ಪ್ರಿಂಗ್ ಆನಿಯನ್ ಇಲ್ಲದ್ರೆ ಆನಿಯನ್ ಹಾಕೊಳ್ಳಿ. ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಸೊಪ್ಪು ಆಯಿತು. ಆಯ್ತಲ್ದ ಸ್ಪ್ರಿಂಗ್ ಆನಿಯನ್, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು. ಒಂದಲ್ಲ ಸ್ಪ್ರಿಂಗ್ ಆನಿಯನ್ ನೀರುಳ್ಳಿ ಹಾಕೋದು ಸ್ಟ್ರೈ ಇದು ಉಂಟಲ್ಲ ಕರೆಕ್ಟ್. ಮತ್ತೆ ನಿನ್ನೆ ಹಾಗೆ ಉದ್ದ ಆಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇವತ್ತಿದ್ದು ಅದು ಸಹ ಉಂಟು ಆಯ್ತಾ. ಇದು 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 ಸಹ ಉಂಟು ಪುನಃ ಇವತ್ತು ಪೋಳಿ. ಇವತ್ತು ಎಸ್ ಬಾಳೆಕಾಯಿ ಮತ್ತೆ ಪಾಗಿಲ್ಲ ಇದು ಇದ್ರ ನಿನ್ನೆದು ಉಳ್ದದೊಂದೊಂದು. ಸೊ ಉಪ್ಪು ನಾನು ಇದು ಕಡಿಯುವಾಗ ಸಾಕಿದ್ದೇನೆ, ಸ್ವಲ್ಪ ನೋಡಿಕೊಂಡು ಬೇಕಿದ್ರೆ ಹಾಕಿದರೆ ಬೇರೆ ಎಂಥ ಸ್ಪೈಸಸ್ ಬೇಕು ನಿಮಗೆ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಮೆಣಸಿನ ಹುಡಿ, ಸ್ವಲ್ಪ ಅರಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಅವೇ ಸ್ಪೈಸಸ್ ಸ್ಪೈಸಸ್ ನಮಗೆ ಬಿಟ್ಟದ್ದು. ಸಾಂಬಾರು ಹುಡಿ ಸಹ ಹಾಕೊಳ್ಬೋದು, ಪೆಪ್ಪರ್ ಪೌಡರ್ ಎಲ್ಲ ಹಾಕಿದರೆ ಸಹ ಒಳ್ಳೆಯದೇ ಆಗ್ತದೆ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕ್ತೇನೆ. ಕೆಲವರಿಗೆ ತುಂಬ ಮಸಾಲೆ ಹಾಕಿದರೆ ಸಹ ಕೆಲವರಿಗೆ ಲೈಕ್ ಆಗೋದಿಲ್ಲ, ಖಾಲಿ ಚೂರು ಇಷ್ಟ. ಕೆಲವರಿಗೆ ತುಂಬ ಮಸಾಲೆ ಇಷ್ಟ ಆಗ್ತದೆ. ಸೊ ನಿಮಗೆ ಟೇಸ್ಟಿಗೆ ಅಕಾರ್ಡಿಂಗ್ ಹಾಕ್ಕೊಂಡ್ರೆ ಆಯ್ತು. ಇದು ಜೀರಿಗೆ ನಾನಿದು ಸ್ವಲ್ಪ ಚೂರು ಒಂದು ಚಿಟಿಕೆಯಷ್ಟು ಮಾತ್ರ ಹಾಕ್ತಿದ್ದೇನೆ, ಯಾಕೆಂದರೆ ಕಾಯಿ ಮೆಣಸು ಆಲ್ರೆಡಿ ಉಂಟಲ್ಲ, ಖಾರ ಬೇಡ ಅಂತ. ಸ್ವಲ್ಪ ನಮ್ಮ ಹತ್ರ ಒಂದು ನಾಯಕ್ ಅವರದ್ದು ಸಾಂಬಾರು ಹುಡಿ ಉಂಟು, ಆ್ಯಕ್ಚುಲಿ ತುಂಬ ಒಳ್ಳೆಯದಾಗ್ತದೆ ಅದು ಎಲ್ಲದಕ್ಕೆ ಸಹ. ಸೊ ನಿಮ್ಮಲ್ಲಿ ಆ ಸಾಂಬಾರು ಹುಡಿ ಸಿಕ್ಕಿದ್ರೆ ನೀವು ಸಹ ಯೂಸ್ ಮಾಡ್ಬೋದು. ಒಳ್ಳೆ ಸಾಂಬಾರು ನಾಯಕ್ಸ್ ಅದು ಸ್ವಲ್ಪ ಕೆಲವು ಅಂಗಡಿಯಲ್ಲೆಲ್ಲ ಸಿಕ್ಕುದಿಲ್ಲ, ರೇರ್. ಕೆಲವು ಕಡೆಯಲ್ಲಿ ಸಿಗ್ತದೆ. ದಕ್ಷಿಣ ಕನ್ನಡದವ್ರದ್ದೇ ಒಂದು ಪ್ರಾಡಕ್ಟ್. ಹಾಗಾಗಿ ಸ್ವಲ್ಪ ಗರಂ ಮಸಾಲೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಇದಕ್ಕೆ ನಾವು ಶುಂಠಿ, ಒಂದು ಕಾಯಿ ಮೆಣಸು ಮತ್ತು ಸ್ವಲ್ಪ ಇಂಗು, ಉಪ್ಪು ಹಾಕ್ಕೊಂಡು ಹೀಗೆ ತರಿಯಾಗಿ ಮಾಡ್ಕೊಂಡಿದ್ದೇವಲ್ಲ, ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ರೊಟ್ಟಿ ಗುಂದುಲ ಎಳ್ಳು ಹಾಕಿದರೆ ಸಹ ಒಳ್ಳೆ ಆಗ್ತದೆ. ಜೀರಿಗೆ ಸ್ವಲ್ಪ ಹಾಕುವ, ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಇದೆಲ್ಲ ಫ್ರೈ ಆಗುವಾಗ ಸ್ವಲ್ಪ ಪರಿಮಳ ಜಾಸ್ತಿ ಬರ್ತದೆ. ಇನ್ನು ಇದನ್ನು ನಾನು ಮೊನ್ನೆ ತೋರಿಸಿದ್ದೇನಲ್ಲ ವಿಡಿಯೋದಲ್ಲಿ, ಹಾಗೆಯೇ ಇದು ಬಾಳೆ ಎಲೆಯಲ್ಲಿ ತಟ್ಟಿ ರೊಟ್ಟಿ ಕಾಯಿಸಿದ್ರೆ ಆಯ್ತು, ಸಿಂಪಲ್. ಸ್ವಲ್ಪ ಆಯಿಲ್ ಹಾಕೊಂಡು ಮಲ್ಲ ಹೊಡಿದ್ರೆ ಮಲ್ಲ ದಪ್ಪ ಬೇಕಿದ್ರೆ ದಪ್ಪ, ತೆಳು ಬೇಕಿದ್ರೆ ತೆಳು, ದೊಡ್ಡದು ಬೇಕಿದ್ರೆ ದೊಡ್ಡದು, ಚಿಕ್ಕದು ಬೇಕಿದ್ರೆ ಚಿಕ್ಕದು, ಹೇಗೆ ಸಹ ಹಾಕೋಬೋದು. ಎಲ್ಲ ಕಬ್ಬಿಣದೇ.
ಫ್ರೈ. ಸೊ ನಾನು ಜಾಸ್ತಿ ತೋರಿಸಿದಿಲ್ಲ. ಇನ್ನು ಇದನ್ನು 2 ಸರಿ ಇದೆ ರೋಸ್ಟ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಯಾಕೆ ಎಲೆ ಹಾಕಿದೆ ಅಂದರೆ ಸ್ವಲ್ಪ ಅಂಟ್ಲಿ ಅಂತ, ಅದು ತೆಗಿಲಿಕ್ಕೆ ಆಗೋದಿಲ್ಲ. ಅಲ್ಲ, ಬೇರೆ ಇಲ್ಲರೆ ಪ್ಲಾಸ್ಟಿಕ್ ಕೆಲವರು ಅದು ಎಂತ ಶೀಟ್ ಅದು ಬಟರ್ ಶೀಟ್ ಅದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಇದು ಬೆಸ್ಟ್. ಹೌದು. ಮತ್ತು ಬಟರ್ ಶೀಟಲ್ಲಿ ಆ ಬರ್ದದೆಲ್ಲ ಇರ್ತದೆ ಕೆಲವೊಮ್ಮೆ. ಸೊ ಬರ್ದದ್ದು ಆ ಕೆಮಿಕಲ್ ಡೈಸ್ ಎಲ್ಲ ಲೆಡ್ಡಿಂದ ಮಾಡೋದು. ಸೊ ಹೀಗೆ ಬರ್ತದೆ. ಸೊ ನ್ಯಾಚುರಲ್ ಆಗಿ ಮಾಡಿದ್ರೆ ನಮ್ಮದು ಇರುವ ಇದರಲ್ಲಿ ಮಾಡೋದು. ಇಲ್ಲಾದರೆ ಇನ್ನೊಂದು ಎಲೆ ಯಾವುದು ಅದು ಬಾಳೆ ಎಲೆ ಬಿಟ್ಟು ಇನ್ನೊಂದು ತೇಗದ ಎಲೆ, ಬಾದಾಮಿ ಎಲೆ, ಅದರಲ್ಲಿ ಕೂಡ ಕೆಂಪಾಗ್ತದೆ. ಬಾದಾಮಿ ಎಲೆಯಲ್ಲಿ ಕೂಡ ಸಹ ಹೀಗೆ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿದ್ರೆ ಆಯ್ತು. ಅಲಸಂಡೆ ಬೀಜ ಮತ್ತು ಕೆಸುವಿನ ಗೆಡ್ಡೆದು ಗಸಿ ಮಾಡ್ತಾ ಇದ್ದೇವೆ. ಈಗ ನಾನು ಮೊದಲಿಗೆ ಇದನ್ನು ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕಿಸಿದ್ದೇನೆ. 2 ವಿಸಿಲ್ ಹಾಕಿ ಅಲಸಂಡೆ ಬೀಜವನ್ನು ಬೇಯಿಸಿದ್ದೇನೆ. ಇದಕ್ಕೆ ಹಿಂಗು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ಹೀಗೆ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡ್ರೆ ಆಯ್ತು ಮಾಮೂಲಿ. ಮತ್ತು ಚೆನ್ನಾಗಿ ಕ್ಲೀನಾಗಿ ಸಿಪ್ಪೆ ತೆಗಿಬೇಕು. ನೀಟಾಗಿ ಫುಲ್ ಎಲ್ಲ ಸಿಪ್ಪೆ ತೆಗೆದುಕೊಂಡು ಚಂದ ಮಾಡಿ ತೊಳಿಬೇಕು. ಇದು ಗೆಡ್ಡೆ ಸ್ವಲ್ಪ ಮಣ್ಣಿನ ಅಡಿಯಲ್ಲಿ ಬೆಳೆಯೋದಲ್ಲ, ಹಾಗೆ ಸ್ವಲ್ಪ ಮಣ್ಣು ಜಾಸ್ತಿ ಇರ್ತದೆ. ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೆ ಆಯ್ತು. ಮಾಡ್ತೇನೆ. ಚೆನ್ನಾಗಿ ತಂದಿದ್ದೇನೆ. ಸಿಪ್ಪೆ ತೆಗೆದು ತೊಳೆದು ಈಗ ಬೇಯಲಿಕ್ಕೆ ಇಡಬೇಕಲ್ಲ. ಚಿಕ್ಕ ಚಿಕ್ಕದೇನು ಕಟ್ ಮಾಡೋದು ಬೇಡ, ಇದು ಬೇಗ ಬೇಯ್ತದೆ. ಇದು ಬೇಗ ಬೇಯ್ತದೆ. ಮತ್ತು ತುಂಬ ಬೆಂದ್ರೆ ಸಹ ಇದು ಮೆದುವು ಆಗ್ತದೆ. ತುಂಬ ಸ್ವಲ್ಪ ತಿನ್ನಲಿಕ್ಕೆ ಸಿಗಬೇಕು, ಹಾಗಿದ್ರೆ ಒಳ್ಳೆಯದು. ಆಯಿತು. ಇನ್ನು ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಎಂತ ಬೇಕು ರೆಡಿ ಮಾಡ್ತೇನೆ. ಮಸಾಲೆ ಕಡಿಲಿಕ್ಕೋಸ್ಕರ ರುಬ್ಲಿಕ್ಕೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕಲ್ಲ. ಅದು ಮಸಾಲೆ ಗ್ರೈಂಡ್ ಮಾಡುವ. ಜಸ್ಟ್ ಒಂದು ತೋಚ ಲೈಟ್ ಏನೋ ಪುರಂಡಂದು. ಇದರಲ್ಲಿ ನಾನು 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಒಂದೂವರೆ ಕೊತ್ತಂಬರಿ ಬೀಜ, ಒಂದು ಅರ್ಧ ಜೀರಿಗೆ, 2-3 ಮೆಣಸು ಹಾಕಿದ್ದೇನೆ, ಖಾರ ಬೇಡ ಅಂತ. ಮತ್ತೆ 1 ಟೊಮೆಟೊ ಹಾಕ್ತೇನೆ. ಹುಣಸೆ ಹಣ್ಣಿನ ಬದಲು ನಾನು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ. ಯಾಕಂದ್ರೆ ತುಂಬಾ ತುರಿಸುವುದಿಲ್ಲ ಇದು ಕೆಸು, ಅದಕ್ಕೆ ಇದನ್ನ ಹಾಕ್ತೇನೆ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ನಾನು ಗಸಿ ಮಾಡಿದ ಕಾರಣ ನನಗೆ ಸ್ವಲ್ಪ ಸಾಕು ತೆಂಗಿನಕಾಯಿ. ನಾನು ಮತ್ತೆ ತೋರಿಸ್ತೇನೆ. 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ ನಾನಿಲ್ಲಿ ಮಸಾಲೆ ಫ್ರೈ ಮಾಡಲಿಕ್ಕೆ. ಇದು ಬಿಸಿಯಾದ ತಕ್ಷಣ ಉದ್ದಿನಬೇಳೆ, ಸ್ವಲ್ಪ ಫ್ರೈ ಆಗಿ, ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಬೇಡ. ತುಂಬ ಫ್ರೈ ಆದರೆ ಅದು ಕಪ್ಪಾದರೆ ಕಹಿ ಬರ್ತದೆ. ಲೈಟಲ್ಲಿ ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಬ್ರೌನ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬ್ರೌನ್ ಆಗಲಿ ಉದ್ದಿನಬೇಳೆ. ನಾನು ಇದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಾಕ್ತೇನೆ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಸಿಮ್ಮಲ್ಲಿ ಪರಿಮಳ ಬರ್ತಂತ. 2-3 ಮೆಣಸು ಹಾಕ್ತೇನೆ. ಎರಡು ಗರಿ ಕರಿಬೇವು ಸೊಪ್ಪು,
ಹಣ್ಣಿನ ಬದಲು ನಾನು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಶಿನ, ತೆಂಗಿನಕಾಯಿ ಮೂಜಿ ಸಾಕು. ನಾನು ಅಲ್ಲ, ತುಂಬ ಜನ ಇದ್ದವರಿಗೆ, ತುಂಬ ಮಾಡುವವರಿಗೆ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಗಡಿ ಆದರೂ ಹಾಕಿದರೆ ಸಾಕು. ಅರ್ಧ ತೆಂಗಿನಕಾಯಿ. ಗಸಿ ಅಲ್ಲ ಇದು, ತುಂಬ ಸಾಂಬಾರಲ್ಲ. ಇನ್ನು ಇದನ್ನು ಚೆನ್ನಾಗಾದ್ಮೇಲೆ ಮಾಡಿದ್ರೆ ಆಯ್ತಲ್ಲ. ಗ್ರೈಂಡ್ ಮಾಡಿ ಇಷ್ಟೆಲ್ಲ ಇನ್ನು ಬೇರೆ ಏನಾದರೂ ಹಾಕಿ ಇಲ್ಲ, ಏನಿಲ್ಲ. ಇದು ತಣ್ಣಗಾಗಲಿ. ಇದನ್ನು ಮಿಕ್ಸಿಗೆ ಹಾಕಿ ಕಡ್ಕೊಂಡ್ರೆ ಆಯ್ತು. ಸೊ ಕಡಿಲಿಕ್ಕೆ ಅವಡೆ ಏನು ಬೇಯಿಸಿಟ್ಕೊಂಡಿದ್ದ ಅದೇ ನೀರನ್ನು ಯೂಸ್ ಮಾಡಿಕೊಂಡ್ರೆ ಆಯ್ತು. ಬೇಯಿಸ್ತೇನೆ ಕೆಸುಗೆಡ್ಡೆ. ಅದಕ್ಕೆ ನಾನಿಲ್ಲಿ ಸ್ಟವ್ ಹಚ್ಚಿದ್ದೇನೆ. ಇದು ಬಿಸಿ ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಹಾಕ್ಕೊಳ್ಳುವ. ಹಾಕ್ಲ ಮುಸ್ಲಿಂ ಅತ್ತು ಉಡಿಸೋದ ನೋಡ್ತೀನಿ. ಇದಕ್ಕೆ ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಹಾಕ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದ್ರೆ ಮತ್ತೆ ನೋಡಿ ಹಾಕ್ಬೋದಲ್ಲ, ಸ್ವಲ್ಪ ಜಾಸ್ತಿ ಆದರೆ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ರುಬ್ಬುವಾಗ ಸಹ ಹಾಕ್ಕೊಂಡಿದ್ದೇವಲ್ಲ, ಇದಕ್ಕೆ ಮಿಕ್ಸ್ ಮಾಡುವ. ಮತ್ತು ಸ್ವಲ್ಪ ಕಡಿಮೆ ಇದರಲ್ಲಿ ಉರಿಯಲ್ಲಿ ಸ್ವಲ್ಪ ಬೇಯಿಸುವ. ಅದಂದರೆ ಸ್ವಲ್ಪ ಅಡಿ ಎಲ್ಲ ಇಟ್ಕೊಳ್ತೇನೆ ಅದರದ್ದು ಬಾಣಲೆಗೆ. ಮತ್ತು ಸ್ವಲ್ಪ ನೀರು ಹಾಕೊಳ್ಬೇಕು. ನೀರು ಹಾಕಿ ರುಬ್ಬಬೇಕು ಚೆನ್ನಾಗಿ. ರುಬ್ಬಿದ ನೀರು ಸಹ ಹಾಕೊಳ್ಳುವುದಿಲ್ಲ, ರವಡೆ ಬೇಯಿಸುವಾಗ ನೀರು ಉಳಿತದಲ್ಲ ಅದರಲ್ಲಿ, ಜಾಸ್ತಿ ನೀರು. ಅದಕ್ಕೆ ಅದನ್ನೇ ಹಾಕ್ಕೊಂಡ್ರೆ ಅದರದ್ದೆಲ್ಲ ಬೆಂದದ್ದೆಲ್ಲ ಅದರಲ್ಲಿ ಕಂಟೆಂಟ್ಸ್ ಇರ್ತದೆ. ಅದಕ್ಕೆ ನಾನು ಅದನ್ನೇ ಹಾಕ್ಕೊಳ್ತೇನೆ. ಇದೇ ನೀರು ಹಾಕ್ಕೊಳ್ತೇನೆ. ಅವಡೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಅಲ್ಲಿಗೆ ಬೇಯ್ತದೆ. ಇನ್ನು ಸ್ವಲ್ಪ ಬೇಯುವಷ್ಟು, ಸ್ವಲ್ಪ ಮುಳುಗುವಷ್ಟು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಫ್ಲೇಮಲ್ಲಿ ಇಡಬೇಕು. ಇಲ್ಲದಿದ್ದರೆ ಅದು ಸ್ವಲ್ಪ ಅಲ್ಲೇ, ಇದು ಬೇಗ ಬೇಯ್ತದಲ್ಲ, ನಾನು ಹೇಳಿದ್ದೇನೆಲ್ಲ ಬೇಗ ಬೇಯ್ತದೆ. ಇದಕ್ಕೆ ನಾನು ಮುಚ್ಚುತ್ತೇನೆ, ಆಯಿತಾ? ನೋಡಿ ಕಟ್ ಆಗ್ತದೆ, ಬೆಂದಿದೆ. ಇದು ಬೇಗ ಬೇಯ್ತದೆ. ಹಾಗೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಅದು ಫುಲ್ ಮೆದು ಆಗ್ತದೆ. ಈಗ ನಾನು ಬೇಯಿಸಿಟ್ಟ ಇದು ಕೂಡ ಹಾಕ್ತೇನೆ, ಅಲಸಂಡೆ ಬೀಜ. ಮಿಕ್ಸ್ ಮಾಡ್ತಾ ಇದ್ದೇನೆ. ರುಬ್ಕೊಂಡ ಮಸಾಲೆ ಹಾಕ್ತೇನೆ. ನೋಡಿ, ರುಬ್ಬಿದ ಮಸಾಲೆ ಕೊಳ್ತಾ ಇದ್ದೇನೆ. ಮಾಡುವ, ಎಷ್ಟು ನೀರು ಬೇಕಷ್ಟು ಹಾಕ್ಕೊಳ್ಳುವ. ತುಂಬ ಚೆನ್ನಾಗಿ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಮಾಡಿ ಆಮೇಲೆ ಕಮೆಂಟ್ ಮಾಡಿ. ನೀವು ಸಹ ಮಾಡಿ, ಚೆನ್ನಾಗಿ ಒಳ್ಳೆ ಟೇಸ್ಟಿಯಾದ ಗಸಿ ಇದು. ಯಾವ ಟೈಮಿಗೆ ಸಹ. ಆದರೆ ಕೆಸುಂದು ಗೆಡ್ಡೆ ಯಾವಾಗ ಸಹ ಸಿಗುವುದಿಲ್ಲ. ಈಗ ಮಳೆ ಅಲ್ಲ, ಮಳೆಗೆ ಸ್ವಲ್ಪ ಸಿಗ್ತದೆ. ಆಮೇಲೆ ಯಾವಾಗಲಾದರೂ ಒಂದೊಂದು ಸಲ ಹೀಗೆ ಸಿಗ್ತದೆ. ಕೆಲವೆಲ್ಲ ಗೆಡ್ಡೆಗಳೆಲ್ಲ ಇದಕ್ಕೆ ಮಾತ್ರ. ಜಾರು ಇದು ತೊಳೆದ ನೀರೇ ಹಾಕ್ಕೊಳ್ತಾ ಇರ್ತೇನೆ, ಯಾಕಂದರೆ ಅದು ವೇಸ್ಟ್ ಮಾಡೋದು ಬೇಡ ಅಂತ. ಸ್ವಲ್ಪ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಹೌದು, ಇಲ್ಲಿ ಎಣ್ಣೆ ಹಾಕೊಳ್ತಿದ್ದಾರೆ. ತೆಂಗಿನ ಎಣ್ಣೆ ಕಾದಿದೆ, ಸ್ಟವ್ ಎಲ್ಲ ಬಿಸಿ ಆಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಚಟ್ಪಟ ಅಂತ ಹೇಳುವಾಗ
ಸ್ವಲ್ಪ ಈಗ ಪರಿಮಳ ಬರ್ತದೆ ಒಳ್ಳೆಗೆ ಹಾಕಿದ್ರೆ ಎಷ್ಟು ಒಂದು ತೋಜಲು ಒಂದು ಅವು ಮೂಗಿಲು ಅಷ್ಟಕ್ಕೆ ಇದೆಯಾ ಲಾಸ್ಟಲ್ಲಿ ಫುಡ್ ಸ್ಟಾರ್ಟ್ ಆಯ್ತು. ಫಸ್ಟ್ ಪ್ರೋಟೀನ್ ಸೋರ್ಸ್ ಅಂತ, ಸೊ ಫಿಶ್ ಮತ್ತೆ ಪ್ರೋಟೀನ್ ವೆಜಿಟೇಬಲ್ಸ್ ಎಲ್ಲ ಫಸ್ಟ್ ಇದು ಮತ್ತೆ ಇದ್ರೊಟ್ಟಿಗೆ ಸ್ವಲ್ಪ ಗ್ರೇವಿ. ಈಗ ನನ್ನ ಪ್ಲೇಟ್ ರೊಟ್ಟಿ, ಸಾಂಬಾರು, ಮೀನು, ಹೋಳಿ ಉಂಟು, ಕಿವಿಸ್ ಉಂಟಿದ್ದಾರೆ. ಲಾಸ್ಟಲ್ಲಿ ಆಲ್ಮೋಸ್ಟ್ ಆಗ್ತಾ ಬಂತು, ಸ್ಟಾರ್ಟ್ ಆದದ. ಸೊ ಈಗ ಸ್ವಲ್ಪ ಅಲ್ಲೇ ಅಂತ ಮಾರ್ವೆಲ್ಸ್ ಅವ್ರದ್ದು ಮೂವಿ ನೋಡ್ಕೊಂಡು ನಿಧಾನ ಊಟ ಮಾಡಿ. ಆ್ಯಸ್ ಯೂಶುವಲ್ ನೀರೆಲ್ಲ ತುಂಬಿಸ್ತಾ ಇದ್ದೀವಿ ದಿನನಿತ್ಯದ ಕಾರ್ಯದ ಹಾಗೆ. ಸೊ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಫ್ಟರ್ ಫುಡ್ ಎಲ್ಲ ನೀಟ್. ಸೊ ನಮ್ಮ ಮಿಸ್ಸಸ್ ಬ್ರೂಮಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕ್ಲಿಯರ್. ಸೊ ತಿಂದಾದ್ಮೇಲೆ ಹಾಗೆ ಇಡ್ಲಿಕ್ಕಿಲ್ಲ ನಮ್ಮ ಮನೇಲಿ. ಸೊ ನೀಟ್ನೆಸ್ ಸ್ವಲ್ಪ ಜಾಸ್ತಿ. ಸೊ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಫ್ಟರ್ ಫುಡ್. ನೆಲ್ಲಿಕಾಯಿ ಕಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದ್ರ ಚೊಟ್ಟೆ ಎಲ್ಲ ಹೌದು, ತೆಗೆದು ಸ್ವಲ್ಪ ಕೆಲವೆಲ್ಲ ಗಾಯ ಅದೆಲ್ಲ ಇರ್ತದೆ ಅದರದ್ದು ಒಂದು ತಿನ್ನಲಿಕ್ಕೆ. ಲಾಸ್ಟ್ ಒಂದು ವಿಷಯ ಹೇಳ್ತೇನೆ, ಎಲ್ಲರಿಗೂ ಸಹ ಗೊತ್ತುಂಟು, ಬಟ್ ಆದ್ರೂ ಸಹ ಸಿಂಪಲ್. ಕೆಲವರಿಗೆ ಒಂದು 100 ಜನರಿಗೆ ಒಂದು 10 ಜನರಿಗೆ ಗೊತ್ತಿಲ್ಲದಿರ್ಬೋದು. ಗೊತ್ತಿಲ್ಲದವರಿಗೆ ನಿಮಗೆ ಸ್ವೀಟ್ ಜ್ಯೂಸ್ ಕುಡಿಲಿಕ್ಕೆ ಆಸೆ ಇದ್ರೆ ಆಯ್ತಾ, ಸ್ವೀಟ್ ಜ್ಯೂಸ್ ಕುಡಿಲಿಕ್ಕೆ ನಾವು ಸಕ್ಕರೆ ತಿನ್ನೋದಿಲ್ಲ ಅಲ್ಲ, ನೆಲ್ಲಿಕಾಯಿ ಸಮ ಕಚ್ಚಿಟ್ಟು ನೀರು ಕುಡಿದು ಒಳ್ಳೆ ಸ್ವೀಟ್ ಜ್ಯೂಸ್ ಹೋದಾಗೆ ಆಗ್ತದೆ. ಹೌದು, ಚಿಕ್ಕದಿರುವ ನಾವು ನೆಲ್ಲಿಕಾಯಿ ಕಚ್ಚಿ ತಿನ್ನೋದು ಅಂತ ಸಿಗ್ತಿದ್ದೆ ಶಾಲೆ ಹತ್ರ. ನಮ್ದು ಮಲ್ಲರ್ ಸ್ಕೂಲ್ ಗೌರ್ಮೆಂಟ್ ಅದರದ್ದು ಒಂದು ಸೈಡಲ್ಲಿ ನೆಲ್ಲಿಕಾಯಿ, ಹೀಗೆ ನೆಲ್ಲಿಕಾಯಿ ಅಲ್ಲ, ಚಿಕ್ಕ ಚಿಕ್ಕದು ಗೊತ್ತಾಯ್ತಾ, ಬಟ್ ಟೇಸ್ಟ್ ಸೇಮ್ ಇತ್ತು. ಅದು ಹಾಗೆ ಒಂದರ ಕೈ ಕೈಯಾಗ, ಬಟ್ ಅದು ಕಚ್ಚಿ ತಿನ್ನೋದು ನೀರು ಕುಡಿದು ಫುಲ್ ಸ್ವೀಟ್. ಇದು ಆ್ಯಕ್ಚುಲಿ ಈವ್ನಿಂಗ್ ಇದು ಫುಡ್ಡು. ನಾನೊಂದು 3 ಮೊಟ್ಟೆ ನನಗೋಸ್ಕರ ಫಿಶ್ ಗ್ರೇವಿ ಇತ್ತು ಫ್ರಿಜ್ಜಲ್ಲಿ, ಅದಕ್ಕೆ ನಾನು ಮೊಟ್ಟೆಯನ್ನು ಹೊಡ್ಕೊಂಡು ಹಾಕಿದೆ. ಆ್ಯಕ್ಚುಲಿ ಸೂಪರ್ ಟೇಸ್ಟಿ ಆಗಿರ್ತದೆ, ನನಗೆ ಇಷ್ಟ ಹೀಗೆ. ಮತ್ತು ಸ್ವಲ್ಪ ಮೀನು ಸಹ ಇತ್ತು, ಮೀನು. ಅದೇ ರೀತಿಯಾಗಿ ಬ್ಲಾಸ್ಟರಿಗೆ ಎಗ್ ಬುರ್ಜಿ ಮಾಡಿದ್ವಿ. ಇದು ಅವಲಕ್ಕಿ, ಸಿಹಿ ಖಾರ ಅವಲಕ್ಕಿ. ಬ್ಲಾಸ್ಟರಿಗೆ ಎಗ್ ಬುರ್ಜಿಯನ್ನು ಮಾಡಿದ್ದೆ. ಸೊ ನೈಟ್ ಇದು ಫುಡ್ಡೆಲ್ಲ ನೀಟಾಗಿ ಫಿನಿಶ್ ಮಾಡಿ ಇವತ್ತಿನ ಡೇಯನ್ನು ನಾನು ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್.